ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆ, ಅಂದರೆ ಇಂದು ನಡೆದಂತಹ ನಿಮ್ಮ ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಿದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. So first main 4 alternatives are given for each of the following questions are incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. So ಇಲ್ಲಿ 4 ಪ್ರಶ್ನೆ ಇದೆ. First question, choose the appropriate question tag and fill in the blank. So question tag ಅನ್ನು ಬರೀಬೇಕು. The hermit is a wise man. So ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ isn't he is the right answer. ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್. ಸೊ ಇದಕ್ಕೆ ಅಂಡರ್ಲೈನ್ ಹೇಳ್ತಿದ್ದಾರೆ ಮಕ್ಕಳ. ಸೊ ಇಲ್ಲೇನಾಗಿದೆ ಅಂತ ಹೇಳಿದರೆ, ರಾಮು ಈಸ್ ಆಸ್ಕಿಂಗ್ ಪರ್ಮಿಷನ್ ವಿತ್ ರವಿ, ದರ್ಫೋರ್ ಆಪ್ಷನ್ ಡಿ ಆಸ್ಕಿಂಗ್ ಪರ್ಮಿಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಯುಧಿಷ್ಠಿರ ಸ್ಯಾಟ್ ಅಂಡರ್ ಅ ಟ್ರೀ ಟು ರೆಸ್ಟ್. ಸೊ ಇಲ್ಲಿ ಇನ್ಫಿನಿಟಿವ್ ಕೇಳಿದರೆ ಈಸಿಯಾಗಿ ಬರಿಬೋದು. ಟು ರೆಸ್ಟ್ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 4, ರೀಡ್ ದ ಗಿವನ್ ಸೆಂಟೆನ್ಸಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಸೊ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಮೈ ವೈಫ್ ನೋಸ್ ಬೆಸ್ಟ್ ಹೌ ಡ್ಯಾಶ್ ರನ್ ದ ಹೌಸ್. ಹೌ ಟು ರನ್ ದ ಹೌಸ್. ಸೊ ಟು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡೂ ಹ್ಯಾಸ್ ಡಿರೆಕ್ಟೆಡ್. ಸೊ ಇಲ್ಲಿ 12 ಕ್ವಶನ್ಸ್ ಬರ್ತದೆ ಮಕ್ಕಳ. ಫಿಫ್ತ್ ಕ್ವಶನ್, combine the word in column A with its collocative word in column B. ಸೊ ಎನಲ್ಲಿ ಬ್ರೇಕ್ ಕೊಟ್ಟಿದ್ದಾರೆ ಮಕ್ಕಳ, ಬಿನಲ್ಲಿ ಶವರ್, ರೈನ್, ಫಾಸ್ಟ್, ಮೀನ್. ಸೊ ಬ್ರೇಕ್ ಫಾಸ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 ಸಿಲಬಲ್ಸ್. ಸೊ ಇಲ್ಲಿ 2 ಸಿಲಬಲ್ಸ್ ಕೇಳಿದ್ದಾರೆ ಮಕ್ಕಳ. ಇಲ್ಲಿ ಬುಕ್, ಕೀಪ್, ಡೈಮೆನ್ಷನ್. ಸೊ ಡೈಮೆನ್ಷನಲ್ಲಿ 3 ಇರೋವಂಥದ್ದು ಸಿಲಬಲ್. ಬುಕ್ ಆ್ಯಂಡ್ ಕೀಪಲ್ಲಿ 1 ಸಿಲಬಲ್. ಪೇಪರಲ್ಲಿ 2 ಸಿಲಬಲ್. ಹಾಗಾಗಿ ಪೇಪರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ದ ಕಿಂಗ್ ಹ್ಯಾಡ್ ಆ್ಯನ್ ಇಂಟೆಲಿಜೆಂಟ್ ಸನ್. ಸೊ ಇಂಟೆಲಿಜೆಂಟಿಗೆ ಅಂಡರ್ಲೈನ್ ಹಾಕಿರೋದ್ರಿಂದ ಅದು ಅಡ್ಜೆಕ್ಟಿವ್ ಆಗ್ತದೆ ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟಬಲ್ ಲಿಂಕರ್. ರಂಜಿ ಡ್ಯಾಶ್ ಸೂರಜ್ ವರ್ ಗುಡ್ ಕ್ರಿಕೆಟ್ ಪ್ಲೇಯರ್. ಸೊ ಆ್ಯಂಡ್ ಆಗಬೇಕು, ಹಾಗಾಗಿ ಆ್ಯಂಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 9, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇನ್ ಟು ಪ್ಯಾಸಿವೈಸ್. ಸೊ ಪ್ಯಾಸಿವೈಸ್ಗೆ ಬರೀಬೇಕು ಮಕ್ಕಳ. ದ ಕನ್ವಿಕ್ಟ್ ಸ್ಟೋಲ್ ದ ಸಿಲ್ವರ್ ಕ್ಯಾಂಡಲ್. ಸೊ ಪ್ಯಾಸಿವೈಸ್ಗೆ ಬಂದರೆ ದ ಸಿಲ್ವರ್ ಕ್ಯಾಂಡಲ್ ವಾಸ್ ಸ್ಟೋಲನ್ ಬೈ ದ ಕನ್ವಿಕ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 10, ಯೂಸ್ ದ ವರ್ಡ್ ರೈಟ್ ಆಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಸೊ ಇಲ್ಲಿ ನಾವು ರೈಟ್ ಅನ್ನೋ ಪದವನ್ನು ವರ್ಬ್ ಆಗಿ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಬೇಕು. ಐ ರೈಟ್ ಅ ಲೆಟರ್ ಇಸ್ ದ ಸ್ಮಾಲೆಸ್ಟ್ ಆ್ಯಂಡ್ ಸೊ ತುಂಬ ಸಿಂಪಲ್ ಆಗಿ ಬರೆಯುವ ಸೆಂಟೆನ್ಸ್. ಸೊ ಈ ರೀತಿ ಬರೆದಿದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಯಶಸ್ವಿನಿ ಈಸ್ ಡ್ಯಾಶ್ ಆರ್ಟಿಸ್ಟಿಕ್ ಗರ್ಲ್. ಸೊ ಅದು ಆ್ಯನ್ ಆರ್ಟಿಸ್ಟಿಕ್ ಆಗಬೇಕು, ಹಾಗಾಗಿ ಆ್ಯನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್. ಸೊ ಇಲ್ಲಿ ನಮಗೆ ಕ್ವಶನ್ ನೋಡೋಣ ಮಕ್ಕಳ. ಭಗತ್ ಸಿಂಗ್ ಡ್ಯಾಶ್ ಟು ಡೆತ್. ಸೊ ಬ್ರಾಕೆಟಲ್ಲಿ ಸೆಂಟೆನ್ಸ್ ಅಂತ ಇದೆ ಮಕ್ಕಳ. ಸೊ ಅಲ್ಲಿ ಭಗತ್ ಸಿಂಗ್ ವಾಸ್ ಸೆಂಟೆನ್ಸ್ಡ್ ಟು ಡೆತ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 13, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಈಸ್ ಐಡಿಯಾಸ್ ವರ್ ಡ್ಯಾಶ್ ಫ್ರಮ್ ದ ಗಾಂಧಿಯನ್ ಕಾನ್ಸೆಪ್ಟ್ ಆಫ್ ನಾನ್ ವೈಲೆನ್ಸ್. ಸೊ ಇಲ್ಲಿ ಡಿಫರ್ ಇದೆ ಮಕ್ಕಳ. ಸೊ ಆ್ಯಕ್ಚುಲಿ ಅದು ಡಿಫರೆಂಟ್ ಆಗಬೇಕು. ಡಿಫರೆಂಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 14, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಮನೀಶ್ ಇಸ್ ದ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ಇನ್ ದ ಕ್ಲಾಸ್. ಸೊ ಇದು ಸೂಪರ್ಲೆಟಿವ್ ಅಲ್ಲಿ ಇದೆ ಮಕ್ಕಳ. ಸೊ ಮನೀಶ್ ಈಸ್ ಮೋರ್ ಹ್ಯಾಂಡ್ಸಮ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಇಸ್ ದ ಆನ್ಸರ್. Next question number 15, frame the questions to get the underlined word as the answer. Reshma ate a chocolate. So chocolate ಗೆ ಅಂಡರ್ಲೈನ್ ಆಗಿರೋದ್ರಿಂದ what did Reshma eat is the right answer. Okay na? Next question number 16, read the following conversation and change the underlined sentence into reported speech.
ಸೊ ಇಲ್ಲಿ ನಮಗೇನು ಕೇಳಿದ್ದಾರೆ ನೋಡಿ, ಕನ್ವಿಕ್ಟ್, ಐ ಆಮ್ ಜೇನ್ ವಾಲ್ಜಿನ್ ಆ್ಯಂಡ್ ಐ ಆಮ್ ಅ ಕನ್ವಿಕ್ಟ್. ಸೊ ಈಗ ಅದಕ್ಕೆ ರಿಪೋರ್ಟೆಡ್ ಸ್ಪೀಚನ್ನು ಬರೀಬೇಕು. ದ ಕನ್ವಿಕ್ಟ್ ಟೋಲ್ಡ್ ಬಿಷೋಪ್ ದ್ಯಾಟ್ ಈ ವಾಸ್ ಜೇನ್ ವ್ಯಾಲ್ಜಿನ್ ಆ್ಯಂಡ್ ಈ ವಾಸ್ ಅ ಕನ್ವಿಕ್ಟ್. ಸೊ ಇದಿಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆಸ್ 2 errors. Write the sentence and rewrite it in the answer booklet. The clues are given below. So ಇಲ್ಲಿ ನೋಡಿ ಮಕ್ಕಳ, ಅರುಣ್ ಅಸಫ್ ಹಾಲಿ ವಾಸ್ ಅ ಫೇಮಸ್ ಫ್ರೀಡಮ್ ಫೈಟರ್. ಶಿ ಗ್ಲಾಡ್ ಅಕ್ಸೆಪ್ಟೆಡ್ ಟು ಸ್ಯಾಕ್ರಿಫೈಸ್ ಹರ್ ಲೈಫ್. ಸೊ ಇಲ್ಲಿ ನಮಗೆ ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್. ಸೊ ಆ್ಯಕ್ಚುಲಿ ಅರುಣ ಅದು ತಪ್ಪಾಗಿದೆ, ಎ ಕ್ಯಾಪಿಟಲ್ ಆಗಬೇಕು. ನೆಕ್ಸ್ಟ್ ಗ್ಲಾಡ್ ಇದೆ ಮಕ್ಕಳ, ಆಡ್ವರ್ಬಿಯ ಮಿಸ್ಟೇಕಿಗೆ ಅದು ಗ್ಲಾಡ್ಲಿ ಆಗಬೇಕು. ಸೊ ಇದಿಷ್ಟು ಕರೆಕ್ಟಾಗಿ ಬರೆದು ನಿಮಗೆ ಇಲ್ಲಿ 17 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಮಕ್ಕಳ ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ ಬರುತ್ತೆ 4th ಮೇನಿಗೆ ಬಂದರೆ. ಕ್ವಶನ್ ನಂಬರ್ 18, ವೈ ಡಿಡ್ ದ ಬೇರ್ಡ್ ಮ್ಯಾನ್ ವಾಂಟ್ಸ್ ಟು ಕಿಲ್ ದ ಕಿಂಗ್? ಸೊ ಈ ವಾಂಟೆಡ್ ಟು ಕಿಲ್ ದ ಕಿಂಗ್ ಬಿಕಾಸ್ ದ ಕಿಂಗ್ ಹ್ಯಾಡ್ ಒನ್ಸ್ ಪನಿಷ್ಡ್ ಹಿಸ್ ಬ್ರದರ್ ಆ್ಯಂಡ್ ಟೇಕನ್ ಅವೇ ಹಿಸ್ ಪ್ರಾಪರ್ಟಿ. ಕ್ವಶನ್ ನಂಬರ್ 19, ಹೌ ಡು ಯು ಥಿಂಕ್ ಡಾಕ್ಟರ್ಸ್ ಕ್ಯಾನ್ ಇಂಪ್ರೂವ್ ದೇರ್ ಇಮೇಜ್ ವಿತ್ ದೇರ್ ಲ್ಯಾಂಗ್ವೇಜ್? ಸೊ ಡಾಕ್ಟರ್ಸ್ ಕ್ಯಾನ್ ಇಂಪ್ರೂವ್ ದೇರ್ ಇಮೇಜ್ ಬೈ ಟಾಕಿಂಗ್ ನೈಸ್ಲಿ ಟು ಪೇಷಂಟ್ಸ್. A couple of friendly words or even a smile can go a long way in making patients to feel better. Next, question number 20, why did Bhagat Singh remembered even today? He is remembered because his name has become a symbol of the Indian Revolution, and he showed the world how bravely a revolutionary can sacrifice his life for the cause of his nation. Next, question number 21st, what did the Dr. Abdul Kalam's message to teachers and students? His message is that the students should get ready to transform India into a developed nation, ignite their minds and think big while taking full responsibility for the country's situation. Next, question number 22, Betty was a hardworking girl during her school days. Justify. So Betty ran while her schoolmates were walking and sprint when they started to run. She was always training while others were playing, showing her goal-oriented hard work. Question number 23, why was the Harun termed a non-conformist? So she was termed a non-conformist because she broke social convention at the age 19 to marry Asaf Ali, a prominent freedom fighter who was 20 years her senior. ಸೊ ಅದಕ್ಕೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ, ಅದರ ಆನ್ಸರು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 24, ಹೌ ಡಿಡ್ ಮಿಸ್ಟರ್ ಕುಮಾರ್ ಕನ್ಸೋಲ್ ರಂಜಿ ವೆನ್ he lost the bat? He told Ranji that a bat has magic only when the batsman has magic, and that what he really needed was confidence, not just a specific bat. ಸೊ ಅದಕ್ಕೆ ಆಪ್ಷನನ್ನು ಕೊಟ್ಟಿದ್ದಾರೆ, ಟಾಮ್ ಸ್ಟ್ರಿಕ್ ಟು ಅವಾಯ್ಡ್ ಸ್ಕೂಲ್. ಸೊ ಅದು ಆನ್ಸರ್ ಅದಷ್ಟಿದೆ ನೋಡಿ. ನೆಕ್ಸ್ಟ್ 5th ಮೇನಿಗೆ ಬಂದರೆ ಮಕ್ಕಳ, ನಿಮಗೆ 5 to 6 ಸೆಂಟೆನ್ಸಸಲ್ಲಿ ಆನ್ಸರನ್ನು ಬರೀಬೇಕಿತ್ತು, 6 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಅಲ್ಲಿ ಕ್ವಶನ್ ನಂಬರ್ 25 ನಮಗೆ ಕೇಳಿರೋವಂಥದ್ದು, ಹೌ ಕ್ಯಾನ್ ಯು ಸೇ ದ್ಯಾಟ್ ಕಪಿಲ್ ದೇವ್ ವಾಸ್ ಅ ವೆರಿ ನಾಟಿ ಇನ್ ಎಸ್ ಚೈಲ್ಡ್ಹುಡ್ ಕೇಳಿದ್ದಾರೆ. ಸೊ ಇದಿಷ್ಟು ಆನ್ಸರ್ನ ನೀವು ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಕ್ಕಿರುತ್ತೆ ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 26, ಸಮ್ಮರಿ ಆಫ್ ನೋಬಲ್ನೆಸ್ ಎನ್ಕೈಂಡ್ನೆಸ್ ನೋಬಲ್ನೆಸ್. ಸೊ ಇದರ ಪೋಯಮ್ದು ಇದನ್ನು ಸಮ್ಮರಿ ಕೇಳಿದರು ಮಕ್ಕಳ. ಸೊ ಈಸಿ ಇತ್ತು, ನೀವು ಬರೆದಿರ್ತೀರ ಈ ಸಮ್ಮರಿಯನ್ನು. ನೆಕ್ಸ್ಟ್ ಕ್ವಶನ್ ನಂಬರ್ 27, ಇದು ನಿಮಗೆ ಆರ್ಸಿಗಳು ಬರ್ತದೆ ಮಕ್ಕಳ, ರೆಫರೆನ್ಸ್ ಟು ಕಾಂಟ್ಯಾಕ್ಟ್ಸ್. ದಿಸ್ ಫೂಲ್ ಈಸ್ ಮೈನ್. ಸೊ ಇಯರ್ ಹೂ ಈಸ್ ದ ಸ್ಪೀಕರ್ ಕೇಳಿದ್ದಾರೆ. ಸೊ ಯಕ್ಷ ಇಸ್ ದ ಸ್ಪೀಕರ್. ಸೊ ನೀವಿಲ್ಲಿ ಯಕ್ಷ ಅಥವಾ ದ ಇನ್ವಿಸಿಬಲ್ ಬೀಯಿಂಗ್ ಅಂತ ಬರೆದ್ರು ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಹೂ ಈಸ್ ರೆಫರ್ಡ್ ಆ್ಯಸ್ ಯು, ದಟ್ ಈಸ್ ಅರ್ಜುನ. ನೆಕ್ಸ್ಟ್ ವಾಟ್ ಹ್ಯಾಡ್ ಹ್ಯಾಪನ್ ಟು ಹಿಸ್ ಬ್ರದರ್, ದೇ ಫೆಲ್ ಡೌನ್ ಟು ಆಲ್ ಅಪಿಯರೆನ್ಸ್ ಡೆಡ್. ನೆಕ್ಸ್ಟ್ ಕ್ವಶನ್ ನಂಬರ್ 28, ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಹೂ ಈಸ್ ದ ಸ್ಪೀಕರ್? ಜುಮನ್ಸ್ ಆಂಟ್ ಇಸ್ ದ ಸ್ಪೀಕರ್. ವೇರ್ ವಾಸ್ ದ ಸ್ಪೀಕರ್ ಇನ್ ಜುಮನ್ಸ್ ಹೌಸ್? Why did the speaker say so? Because Jumans and his wife did not look after her well. Next question number 29, good heavens, the silver is stolen. That man who came last night has stolen it. So who is the speaker? Baptistine is the speaker. Next, who was that man? Jane Valentine. Why did the speaker say so this? Because Jane Valentine was a
convict and left the bishop's house. Next 30th question, gone are those days of caste born fried. ಸೊ ಇಲ್ಲಿ ನಮಗೆ ಹೂ ಮೇಡ್ ದಿಸ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ದಟ್ ಈಸ್ ದ ಪೋಯೆಟ್. ದ ಹೂ ವಾಸ್ ಇಟ್ ಸೆಟ್ ಟು ದ ಪೀಪಲ್ ಆಫ್ ಇಂಡಿಯಾ. ನೆಕ್ಸ್ಟ್, ವಾಟ್ ಡಸ್ ದ ಪೋಯೆಟ್ ಇಂಪ್ಲೈ ಬೈ ಕ್ಯಾಸ್ಟ್ ಬಾರ್ನ್ ಫ್ರೈಡ್? ಫ್ರೈಡ್ ವಿಚ್ ಕಮ್ಸ್ ಫ್ರಮ್ ಕ್ಯಾಸ್ಟ್ ಇನ್ ಇಂಡಿಯಾ. ಸೊ ಇದಿಷ್ಟು ನಿಮಗೆ ಆನ್ಸರು. ನೆಕ್ಸ್ಟ್ ನಿಮಗೆ ಪ್ರೊಫೈಲ್ ರೈಟಿಂಗನ್ನು ಕೇಳಿದರು ಮಕ್ಕಳ, ಬೆಟ್ಟಿ ಕೆಟ್ಬರ್ಟ್. ಸೊ ಅವ್ರದ್ದೇ ಕೇಳಿದ್ದಾರೆ. ಸೊ ಹಾಗಾಗಿ ಈಸಿ ಇತ್ತು, ನೀವು ಬರೆದಿರ್ತೀರ. ನೆಕ್ಸ್ಟು ನಿಮಗೆ ಸ್ಟೋರಿಯನ್ನು ಕೇಳಿದ್ದಾರೆ. ಇದರ ಡಿಸ್ಕ್ರಿಪ್ಷನಲ್ಲಿ ಮಕ್ಕಳ ಕೀ ಆನ್ಸರ್ಸನ್ನು ಹಾಕಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಹೋಗಿ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಇದರ ಕೀ ಆನ್ಸರ್ ಸಿಕ್ಕಿರುತ್ತೆ. ನೆಕ್ಸ್ಟ್ ಪ್ಯಾಸೇಜ್ಗೆ ನೋಡಿ ಮಕ್ಕಳ. ಸೊ 4 ಮಾರ್ಕ್ಸ್ ಬಹಳ ಈಸಿ. ವಾಟ್ ಡಿಡ್ ಮಿಸ್ಟರ್ ರ್ಯಾಬಿಟ್ ಅಡ್ವೈಸಸ್ ಹರ್ ಚಿಲ್ಡ್ರನ್ ಆ್ಯಂಡ್ ವೇರ್ ಡಿಡ್ ದೇ ಗೋ? ಸೊ ಮೊದಲನೇದಕ್ಕೆ ಇಲ್ಲಿಂದ ನೀವು ಆನ್ಸರ್ ಅಲ್ಲಿವರೆಗೂ ಬರೆದ್ರೆ ನಮಗೆ ಕಾಣಿಸ್ತಾ ಇದೆಯಲ್ಲ, ಅಷ್ಟು ಬರೀರಿ. ನೆಕ್ಸ್ಟ್, ಹೌ ಡಿಡ್ ರಿಂಕಿ ಟ್ರೈ ಟು ಎಸ್ಕೇಪ್ ಫ್ರಮ್ ಪೀಟರ್? ಸೊ ದಟ್ ಈಸ್ ದ ಆನ್ಸರ್. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ ಮಕ್ಕಳ. ಆ್ಯಂಡ್ ಉಪಗುಪ್ತ ಲಾಸ್ಟಿಗೆ ನೀವು ಉಪಗುಪ್ತದ ಸಮ್ಮರಿಯನ್ನು ಕಲೀಲಿಕ್ಕೆ ಕೇಳಿದ್ವಿ. ಸೊ ಅದೇ ಸಮ್ಮರಿಗಳು ಕೇಳಿದ್ದಾರೆ ಮಕ್ಕಳ. ಈಸಿ ಇತ್ತು, ಚೆನ್ನಾಗಿ ಮಾಡಿರ್ತೀರ. ಸೊ ಇದರ ಕೀ ಆನ್ಸರ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹೋದರೆ ಸಿಗುತ್ತೆ ಮಕ್ಕಳ. ಸೊ ಒಂದು ಬಾರಿ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.